ನಿಮ್ಮ ವಸಿ ಮಾತಾಡ್ತಾ ಇರೋದು ಅಲ್ಫಾ ಕಾರ್ಸ್ ಇಂದ. ನಮ್ಮ ಹತ್ರ ಇನ್ವೆಂಟರಿ ನಲ್ಲಿ ಇಲ್ಲ ಅಂದ್ರೆ 100 ವೆಹಿಕಲ್ ಮೇಲೆ ಇದೆ. ಫಸ್ಟ್ ಅಲ್ಫಾ ಕಾರ್ಸ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಡೈಲಿ ನ್ಯೂ ವಿಡಿಯೋ ಬರುತ್ತೆ, ನ್ಯೂ ಅಪ್ಡೇಟ್ ಬರುತ್ತೆ, ಹೊಸ ವೆಹಿಕಲ್ಸ್ ಬರುತ್ತೆ. ನಿಮ್ಗೆ ಯಾವ ತರ ವೆಹಿಕಲ್ಸ್ ಬೇಕು ಆ ತರ ವೆಹಿಕಲ್ಸ್, ಸಿಡಾನ್ ಬೇಕು, ಹ್ಯಾಚ್ ಬ್ಯಾಗ್ ಬೇಕು, SUV ಬೇಕು, MUV ಬೇಕು, XUV ಬೇಕು, ಯಾವ ತರ ಗಾಡಿ ಬೇಕು ಆ ತರ ಗಾಡಿ ನಾನು ಕೊಡ್ತೀನಿ. ಅದನ್ನು ಪ್ರೈಸಿಂಗ್ ತಲೆ ಮೇಲೆ ಕೈಕೊಂಡು ಯೋಚನೆ ಮಾಡ್ಬೇಕು. ನಮ್ಮ ಹತ್ರ 2012 ಇಂದ ಲೋನ್ ಆಗುತ್ತೆ. ಎಲ್ಲಿಂದ ಲೋನ್ ಆಗುತ್ತೆ? 2012 ಇಂದ ಯಾವ್ದಾದ್ರು ವೆಹಿಕಲ್ ಇಲ್ಲಿ 2012 ಇಂದ ಲೋನ್ ಆಗುತ್ತೆ. ಬರೀ ಬೆಂಗಳೂರು ಅಂತ ತಿಳ್ಕೊಂಡಿದ್ದೀರಾ? ಆಲ್ ಓವರ್ ಕರ್ನಾಟಕನಲ್ಲಿ ಎಲ್ಲಾದ್ರೂ ಇರ್ಲಿ ನಾವು ಲೋನ್ ಮಾಡ್ಕೊಡ್ತೀವಿ. ನಿಮ್ಮ ಹತ್ರ ಡೌನ್ ಪೇಮೆಂಟ್ ಎಷ್ಟಾದ್ರೂ ಇರ್ಲಿ ತಗೊಂಡ್ ಬಂದ್ಬಿಡಿ. 10, 20, 30, 40, 50 ಸಾವಿರ, 1 ಲಕ್ಷ ರೂಪಾಯಿ ಎಷ್ಟಾದ್ರೂ ಡೌನ್ ಪೇಮೆಂಟ್ ಇಲ್ಲಿ ತಗೊಂಡ್ ಬನ್ನಿ. ಅಡ್ರೆಸ್ ಹೇಳ್ತೀನಿ ನಿಮ್ಗೆ. ಫಸ್ಟ್ ಆಫ್ ಆಲ್ ನಮ್ಮ ಅಡ್ರೆಸ್ ಬನ್ನಘಟ್ಟ ರೋಡ್ ನಲ್ಲಿ ಬಂದ್ರೆ ಜಯದೇವ ಹಾಸ್ಪಿಟಲ್, ಅಲ್ಲಿಂದ ಸ್ವಲ್ಪ ಮುಂದೆ ಬಂದ್ರೆ ಅರ್ಕೆರೆ ಸಿಗ್ನಲ್ ಇಂದ ರೈಟ್ ತಗೊಂಡಿದ ತಕ್ಷಣ ಒಂದು 100 ಮೀಟರ್ ನಲ್ಲಿ ಅಲ್ಫಾ ಕಾರ್ಸ್ ಇದೆ, RNS ಶೋರೂಮ್ ಇದೆ, ದೊಡ್ಡ ಶೋರೂಮ್ ಇದೆ. ನಾನು ಫಸ್ಟ್ ವೆಹಿಕಲ್ ನಿಮ್ಗೆ ಜಬರ್ದಸ್ತ್ ಪ್ರೈಸಿಂಗ್ ಕೊಡ್ತೀನಿ. ನಮ್ಮ ಫ್ರೆಂಡ್ ಹೇಳ್ತು ಜಬರ್ದಸ್ತ್ ಹೇಳ್ಬಾರ್ದು ಅಂತ ನಾನು ಹೇಳ್ಬಿಟ್ಟಿದ್ದೀನಿ. ನಿಮ್ಗೆ 1011 ಇದೆ ಮಾಡೆಲ್, ಅದಕ್ಕೇನು ಲೋನ್ ಮಾಡಿಸ್ಕೊಡೋಣ. ಸೆಟ್ ಫೈನಾನ್ಸ್ ಲೋಕಲ್ ಇರಬೇಕು, ಬೆಂಗಳೂರಿನಲ್ಲಿ ಇರಬೇಕು, ಅವ್ರಿಗೆ ಲೋನ್ ಮಾಡಿಸ್ಕೊಡ್ತೀನಿ. 12 ಆದ್ಮೇಲೆ ಎಲ್ಲಾದ್ರೂ ಇಲ್ಲಿ ಕರ್ನಾಟಕನಲ್ಲಿ ಲೋನ್ ಮಾಡಿಸ್ಕೊಡ್ತೀನಿ. ಫಸ್ಟ್ ವೆಹಿಕಲ್ ನಾನು ಯಾವ್ದು ಹೇಳಿ? ಶವರ್ಲೆ ನಲ್ಲಿ ಯಾವ್ದು ಹೇಳಿ? ಎಂಜಾಯ್ 2014 ಮಾಡೆಲ್ 7 ಸೀಟರ್ ವೆಹಿಕಲ್. ನಿಮ್ಗೆ 5 ಸೀಟರ್ ವೆಹಿಕಲ್ ಸಿಗಲ್ಲ, ಆ ಪ್ರೈಸಿಂಗ್ ನಲ್ಲಿ ಕೊಡ್ತೀನಿ. ಅದನ್ನು ಯಾವ ಮಾಡೆಲ್ ಹೇಳಿ? 2014 ಮಾಡೆಲ್. ಇಷ್ಟು ದೊಡ್ಡ ಗಾಡಿ ಅಲ್ಲ ಸರ್. ನೀವು ಹೇಳ್ತೀರಾ ಬೆಲೆ 4 ಲಕ್ಷ ಅಂತ. 4 ಲಕ್ಷ ಹೇಳಲ್ಲ, ರೇಟ್ಗೆ ತಾಳ್ಮೆ ಮಾಡಿ. ಫಸ್ಟ್ ಗಾಡಿ ನೋಡ್ಕೊಳ್ಳಿ ಎಷ್ಟು ಕ್ಲಾಸ್ ಕಂಡೀಷನ್ ನಲ್ಲಿ ಇದೆ. ಇದ್ರಲ್ಲಿ ನಿಮ್ಗೆ ಪವರ್ ಸ್ಟೀರಿಂಗ್, AC, ಲೆದರ್ ಸೀಟ್ಸ್ ಎಲ್ಲ ಇದೆ. ಗಾಡಿ ನೋಡ್ಕೊಳ್ಳಿ ಯಾವ ತರ ಇದೆ ಅಂತ. ಬರೀ ಗಾಡಿ ಒಂದು ಟ್ರೇಲ್ ಹೊಡೆದಿದ ತಕ್ಷಣ ನೀವ್ ಹೇಳ್ತೀರಾ ಸರ್ ಇದೆ ಸರ್ ಕ್ಲಾಸ್ ಅಂತ. ಅಷ್ಟು ಕ್ಲೀನ್ ಅಂಡ್ ವೆಲ್ ಮೇಂಟೈನ್ಡ್ ಇದೆ. 2014 ಮಾಡೆಲ್ ಎಂಜಾಯ್. ಯಾವ ಮಾಡೆಲ್ ಹೇಳಿ? 2014 ಮಾಡೆಲ್ ಎಂಜಾಯ್. ನಿಮ್ಗೆ ಒಂದು ಆಲ್ಟೋ ಸಿಗಲ್ಲ ಸರ್, ಆ ಪ್ರೈಸಿಂಗ್ ನಲ್ಲಿ ಕೊಡ್ತೀನಿ. 7 ಸೀಟರ್ ವೆಹಿಕಲ್, ಅದನ್ನು ಲೋನ್ ಮಾಡಿಸ್ಕೊಡ್ತೀನಿ. ಎಷ್ಗೆ ಹೇಳಿ? ಬರೀ 2014 ಮಾಡೆಲ್ 4 ಲಕ್ಷ. ರೇಟ್ಗೆ ತಾಳ್ಮೆ ಮಾಡಿ ಅಂತ ಹೇಳ್ದಲ್ಲ. ಬರೀ 7,75,000ಗೆ, 2,75,000ಗೆ 14 ಮಾಡೆಲ್, ಅದನ್ನು 7 ಸೀಟರ್ 14 ಮಾಡೆಲ್ ಬರೀ 7,75,000ಗೆ ಕೊಡ್ತೀನಿ. ಸರ್ ಪೆಟ್ರೋಲ್ ಗಾಡಿನಾ ಡೀಸೆಲ್ ಗಾಡಿನಾ ಇದು? ಸರ್ ಇದು ಪೆಟ್ರೋಲ್ ಗಾಡಿ. ಓಡಿರೋದು 70,000 ಕಿಲೋಮೀಟರ್ ಓಡಿದೆ. ಗಾಡಿ ತುಂಬಾ ಜಬರ್ದಸ್ತ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ನಲ್ಲಿ ಇದೆ. ಇನ್ನೊಂದ್ಸತಿ ಹೇಳ್ಬಿಡ್ತೀನಿ. 14, 14, 14 ಓನ್ಲಿ 2,75,000ಗೆ ಸರ್. 14 ಆಯ್ತು. 15 ಮಾಡೆಲ್ ಗಾಡಿ ತಗೊಂಡ್ ಬಂದಿದ್ದೀರಿ. 15 ಮಾಡೆಲ್ ನಾನು ಟ್ವಿಸ್ಟ್. ಏನ್ ಬೇಸಿಕ್ ಗಾಡಿ ತಿಳ್ಕೊಂಡಿದ್ದೀರಾ? ಪವರ್ ಸ್ಟೀರಿಂಗ್, AC ಎಲ್ಲ ಇದೆ. ಏನ್ ಸರ್ ಇದು ನಮ್ಗೆ ನಮ್ಮ ಹತ್ರ ಬಜೆಟ್ ಇಲ್ಲ ಸರ್, ನಮ್ಮ ಹತ್ರ 0 ಡೌನ್ ಪೇಮೆಂಟ್ ಇದೆ ಸರ್ ಅಂತ ಹೇಳ್ತಾರೆ. ಕಸ್ಟಮರ್ ಕಾಲ್ ಬರ್ತಾ ಇದೆ, ಸ್ವಲ್ಪ ಮೇಂಟೆನೆನ್ಸ್ ಮಾಡ್ತೀನಿ. 15 ಮಾಡೆಲ್ ಅದನ್ನು ಟ್ವಿಸ್ಟ್ ಪೆಟ್ರೋಲ್ ವೇರಿಯಂಟ್. ಇದನ್ನು 54,000 ಕಿಲೋಮೀಟರ್ ಓಡಿದೆ. ಪವರ್ ಸ್ಟೀರಿಂಗ್, AC ಎಲ್ಲ ಇದೆ ಈ ಗಾಡಿನಲ್ಲಿ. ಈ ಗಾಡಿ ನಿಮ್ಮಿಷ್ಕರಿಗೆ ಡೈರೆಕ್ಟ್ ಆಗಿ 15 ಮಾಡೆಲ್ ಟ್ವಿಸ್ಟ್ ಪವರ್ ಸ್ಟೀರಿಂಗ್, AC ಸಮೇತ ಬರುತ್ತೆ. 54,000 ಕಿಲೋಮೀಟರ್ ಓಡಿರೋ ಗಾಡಿ. ಬರೀ ನಿಮ್ಮಿಷ್ಕರಿಗೆ ಮಾರ್ಕೆಟ್ ನಲ್ಲಿ ಹೋಗಿ ವಿಚಾರಿಸ್ಕೊಳ್ಳಿ. 175 ಕಮ್ಮಿ ಇಲ್ಲ. ನಿಮ್ಗೆ 0 ಡೌನ್ ಪೇಮೆಂಟ್ಗೆ ಬೇಕಲ್ಲ, ಅದಕ್ಕೆ 125 ಕೊಡ್ತೀನಿ. ಹೋಗಿ ಸರ್. ನಿಮ್ಗೆ 24 ಕ್ಯಾರೆಟ್ ಗೋಲ್ಡ್ ಬೇಕು? ಯಾವ ತರ ಇದೆ ನೋಡಿ ಸರ್ ಗೋಲ್ಡ್. ಚಿನ್ನ ತರ ಇದೆ. ಗಾಡಿ ನೋಡಿದ ತಕ್ಷಣ ಇಷ್ಟ ಪಡ್ಕೊಂಡ್ಬೇಕು. ಲಿಮಿಟೆಡ್ ಎಡಿಷನ್ ಕಲರ್, ಅದನ್ನು ಆಟೋಮೆಟಿಕ್. ಸೆಲಿರೋ, ಮಾರುತಿ ಸುಜುಕಿ ಸೆಲಿರೋ ಮಾರ್ಕೆಟ್ ನಲ್ಲಿ ಹೆವಿ ಡಿಮ್ಯಾಂಡಬಲ್ ವೆಹಿಕಲ್ ಅಂತ ಹೇಳ್ಬೋದು. ಮಾರುತಿ ಸುಜುಕಿ ಸೆಲಿರೋ 2014 ಮಾಡೆಲ್ ಆಟೋಮೆಟಿಕ್ ವೆಹಿಕಲ್, ಅದನ್ನು ಪೆಟ್ರೋಲ್ ವೇರಿಯಂಟ್. ಇದು ಓಡಿ VXI ಆಟೋಮೆಟಿಕ್ ಇದೆ ನೋಡಿ. ಇದ್ರಲ್ಲಿ ನಿಮ್ಗೆ ಫೀಚರ್ ತೋರಿಸ್ಕೊಡ್ತೀನಿ ಬನ್ನಿ. ಇದ್ರಲ್ಲಿ ನಿಮ್ಗೆ ಪವರ್ ಸ್ಟೀರಿಂಗ್, AC ಎಲ್ಲ ಇದೆ. ಗಾಡಿನಲ್ಲಿ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ನಲ್ಲಿ ಇದೆ. ಗಾಡಿ ಕಂಡೀಷನ್ ನೋಡಿ ಸರ್, ಎಷ್ಟು ಸೈಕ್ ಅಂಡ್ ಎಷ್ಟು ಎಕ್ಸಲೆಂಟ್ ಕಂಡೀಷನ್ ನಲ್ಲಿ ಇದೆ. ಬರೀ ನೋಡಿ ಆಚೆಯಿಂದ ನೋಡಿ ಇಷ್ಟ ಪಡ್ಕೊಂತೀರಾ. ಅಷ್ಟು ಜಬರ್ದಸ್ತ್ ಅಂಡ್ ಅಷ್ಟು ಸೈಕ್ ಕಂಡೀಷನ್ ಅಲ್ಲಿ ಇರೋ 2014 ಮಾಡೆಲ್. ಯಾವ ಮಾಡೆಲ್ ಹೇಳಿ? 2014 ಮಾಡೆಲ್ VXI ಆಟೋಮೆಟಿಕ್. ಸಿಟಿನಲ್ಲಿ ಓಡಿಸಕ್ಕೆ ತುಂಬಾ ಒಳ್ಳೆ ಗಾಡಿ. ಸೆಲಿರೋ ಬಹಳ ಜನ ಕೇಳ್ತಾರೆ. ಪೆಟ್ರೋಲ್ ವೇರಿಯಂಟ್ ಬಹಳ ಜನ ಕೇಳ್ತಾರ ನನ್ಗೆ ಸರ್ ಸೆಲಿರಿಯೋನೇ ಬೇಕು. ಸೆಲಿರಿಯೋ ಆ ಕಾರಣಕ್ಕೆ ಇದು ಗೋಲ್ಡನ್ ಕಲರ್ ಸೆಲಿರಿಯೋ ತಗೊಂಡ್ ಬಂದಿದ್ದೀನಿ. ನಮ್ಮ ಹತ್ರ ವೈಟ್ ಕಲರ್ನು ಇದೆ. ನೀವು ಬನ್ನಿ, ಅದು ಇನ್ವೆಂಟರಿ ನಲ್ಲಿ ಇದೆ. ವೈಟ್ ಕಲರ್ನು ಇದೆ. 2 ಸೆಲಿರಿಯೋ ಇದೆ. 2 ಸೆಲಿರಿಯೋಗೇನು ಒಂದೇ ಬೆಲೆ ಕೊಡ್ತೀನಿ ಡೈರೆಕ್ಟ್ ಆಗಿ ನಿಮ್ಮಿಷ್ಕರಿಗೆ. ಬನ್ನಿ, 3,20,000 ಬೇಡ, 310 ಅಲ್ಫಾ ಕಾರ್ಸ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. 310 ಕೊಡೋಣ ಸರ್. ನಿಮ್ಗೆ ಒಂದು ಪ್ರೀಮಿಯಂ ಗಾಡಿ ಬೇಕು, ಲಕ್ಸುರಿಯಸ್ ಗಾಡಿ ಬೇಕು, ಅದನ್ನು ಬಜೆಟ್ ಕಮ್ಮಿ ಬೇಕು, ಮಾಡೆಲ್ ಸ್ವಲ್ಪ ಜಾಸ್ತಿ ಇರಬೇಕು ಸರ್, ಬಜೆಟ್ ಕಮ್ಮಿ ಇಡಬೇಕು ಸರ್, ಲಕ್ಸುರಿಯಸ್ ಬೇಕು ಸರ್, ಅದನ್ನು ಟೊಯೋಟಾ ಬೇಕು ಸರ್, ಹೋದ್ರೆ ಒಂದು ಪ್ರೀಮಿಯಂ ಸೆಗ್ಮೆಂಟ್ ತರ ಕಾಣಿಸ್ಬೇಕು ಅಂದ್ರೆ ಬನ್ನಿ, ಓಪನ್ ಮಾಡಿ ತೋರಿಸ್ಬಿಡ್ತೀನಿ ಗಾಡಿ. ಇದು ಎಷ್ಟು ಸೈಕ್ ಇದೆ ಗಾಡಿ ಅಂತ ನೋಡಿ. ಪವರ್ ಸ್ಟೀರಿಂಗ್ ಎಲ್ಲ ಬರುತ್ತೆ ಇದ್ನಲ್ಲಿ. AC ಲೆದರ್ ಸೀಟ್ಸ್, ಹೊಸ AC ಇದೆ.
ತುಂಬಾ ಸಾರಿ ಹೊಸ ಎಸಿ ಅಂತ ಹೇಳ್ತಾ ಹೊಸ ಸೀಟ್ ಕವರ್ಸ್ ಇದೆ, ಡಿಫಾಗರ್ ಇದೆ. ಗಾಡಿ ನೋಡಿ ಡಿಕ್ಕಿ ಎಷ್ಟು ದೊಡ್ಡಿದೆ. ಕೊರೋಲಾ, ಅದನ್ನು ಕೊರೋಲಾ 2008 ಮಾಡಲ್. ಯಾವ ಮಾಡಲ್ ಹೇಳಿ? 2008 ಮಾಡಲ್. ನಾನು ಹೇಳ್ತಾ ಅಲ್ಲ ಸರ್, ಮಾರ್ಕೆಟ್ ನಲ್ಲಿ ಹೋಗಿ ವಿಚಾರಿಸ್ಕೊಳ್ಳಿ ಸರ್, 3 ಲಕ್ಷದಿಂದ ಕಮ್ಮಿ ಇಲ್ಲ ಸರ್. 2008 ಮಾಡಲ್. ನಮ್ಮ ಹತ್ರ ಡೈರೆಕ್ಟ್ ಆಗಿ ಬನ್ನಿ. 7 ಲಕ್ಷನೂ ಬೇಡ, 190 ಬೇಡ, 180 ಬೇಡ, 1,75,000ಗೆ, 1,75,000ಗೆ ಕೊರೋಲಾ ಕೊಡ್ತೀನಿ. 1,75,000ಗೆ 2008 ಮಾಡಲ್ ಪೆಟ್ರೋಲ್ ವೇರಿಯಂಟ್ 62,000 ಓಡಿರೋದು ಗಾಡಿ ಕೊಡ್ತೀನಿ ಸರ್. ಇದು ಎಷ್ಟು ಓಡಿದೆ ಅಂತ ಶೆವರ್ಲೆಟ್ ಸ್ಪಾರ್ಕ್ ನೀವು ತಿಳ್ಕೊಂಡಿದ್ದೀರಾ ಏನ್ ಸರ್? 70,000 ಓಡಿರ್ಬೋದು ಸರ್ ಗಾಡಿ ಅಂತ ತಿಳ್ಕೊಂಡಿದ್ದೀರಾ ನಿಮ್ಮ ಮೈಂಡ್ ನಲ್ಲಿ? ತೆಗ್ದಾಕ್ಬಿಡಿ ಮೈಂಡಿಂದ. 7,000 ಓಡಿದೆ. ಎಷ್ಟು ಓಡಿದೆ ಹೇಳಿ? ಓನ್ಲಿ 7,000 ಪ್ರೈಸಿಂಗ್ ಕೊಡ್ತೀನಿ. ಅಷ್ಟು ಜಬರ್ದಸ್ತ್ ಪ್ರೈಸಿಂಗ್ ಕೊಡ್ತೀನಿ. ಕಸ್ಟಮರ್ ಆಚೆ ಹೋಗಿದ್ರು, ಅದಕ್ಕಿಂತ ಇದು ಗಾಡಿ ಓಡಿಸಿಲ್ಲ ಅವರು. ಏನ್ ಬೇಸಿಕ್ ಗಾಡಿ ತಿಳ್ಕೊಂಡಿದ್ದೀರಾ ಸರ್? ಪೌಂಡ್ ಪೋಸ್ಟರಿಂಗ್ ಎಸಿ ಎಲ್ಲ ಬರುತ್ತೆ. 7,000 ಓಡಿರೋ ಪೆಟ್ರೋಲ್ ಗಾಡಿ ಕೊಡ್ತೀನಿ. ಎಷ್ಟ್ಗೆ? ತುಂಬಾ ಚೀಪ್ ಅಂಡ್ ಬೆಸ್ಟ್ ಪ್ರೈಸ್ ಗೆ, ಚಾನ್ಸ್ ನಲ್ಲಿ ಹೊಡ್ಕೊಂಡು ಹೋಗ್ಬೇಕು ಆ ಪ್ರೈಸಿಂಗ್ ನಲ್ಲಿ ಕೊಡ್ತೀನಿ ಸರ್. ಇದು ಶೆವರ್ಲೆಟ್ ಸ್ಪಾರ್ಕ್ ಚಾನ್ಸ್ ನಲ್ಲಿ ಕೊಡ್ತೀನಿ. ಎಷ್ಟುಗೆ ಕೊಡ್ತೀನಿ ಅದು ಕೇಳಿಲ್ಲ ಅಲ್ಲ ನೀವು ಸರ್? ಮಾರ್ಕೆಟ್ ನಲ್ಲಿ ಯಾರು ಕೊಡಲ್ಲ ಸರ್. 7,000 ಓಡಿರೋದು ಗಾಡಿ ಸಿಗದೇ ಇಲ್ಲ ಸರ್ ಮಾರ್ಕೆಟ್ ನಲ್ಲಿ. ನಿಮ್ಗೆ ಎಷ್ಟು ಹೇಳಿ? 7,000 ಓಡಿರೋದು ಗಾಡಿ ಸಿಗದೇ ಇಲ್ಲ. ಅದನ್ನು 2009 ಮಾಡಲ್. ಏಳ್ರನ್ನು ಪ್ರೈಸ್ ಎಷ್ಟು ಹೇಳ್ತಾರೆ ಹೇಳಿ? 7,25,000, 7,35,000. ನಮ್ಗೆ ಬೇಡ. ಡೈರೆಕ್ಟ್ ಆಗಿ 1 ಲಕ್ಷ ಡಿಸ್ಕೌಂಟ್ ಮಾಡಿ ನಿಮ್ಗೆ 1,25,000ಗೆ, 1,25,000ಗೆ ಶೆವರ್ಲೆಟ್ ಸ್ಪಾರ್ಕ್ ಎಷ್ಟು ಓಡಿರೋದು? 7,000 ಓಡಿರೋದು ಪೆಟ್ರೋಲ್ ಗಾಡಿ ಕೊಡ್ತೀನಿ ಸರ್. ಸರ್ ವರ್ಣ ನೋಡ್ತಾ ಇದ್ದೀರಾ? ವರ್ಣ ತೆಗ್ದಾಕ್ಬಿಡಿ ಬೈಂಡಿಂದ. ಟ್ರಾನ್ಸ್ಫಾರ್ಮರ್ ಕೊಡ್ತೀನಿ ಸರ್. ಒಂದೇ 1 ವರ್ಷ ಬಂದಿದ್ದು ಲಿಮಿಟೆಡ್ ಎಡಿಷನ್ ಟ್ರಾನ್ಸ್ಫಾರ್ಮರ್. ಇದು ಹೆಡ್ಲೈಟ್ಸ್ ನೋಡಿ, ಗ್ರಿಲ್ ನೋಡಿ, ನಿಮ್ಗೆ ಬಂಪರ್ ನೋಡಿ, ಬಾನೆಟ್ ನೋಡಿ, ಪೂರ್ತಿ ಚೆನ್ನಾಗಿ ಬರುತ್ತೆ. ವುಡನ್ ಫಿನಿಶಿಂಗ್ ಡ್ಯಾಶ್ ಬೋರ್ಡ್ ಬರುತ್ತೆ ಗಾಡಿನಲ್ಲಿ. ನಿಮ್ಗೆ ಪೌಂಡ್ ಪೋಸ್ಟರಿಂಗ್ ಎಲ್ಲ ಬರುತ್ತೆ. ನಿಮ್ಗೆ ಎಸಿ, ಲೆದರ್ ಸೀಟ್ಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಮಿರರ್ ಇಂಡಿಕೇಟರ್ಸ್ ಬರುತ್ತೆ, ಆಟೋ ಕ್ಲೋಸರ್ ಮಿರರ್ಸ್ ಬರುತ್ತೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ನಲ್ಲಿ ಇದೆ. ಇದನ್ನು ತೋರಿಸಿ ಸರ್. ಮಿರರ್ ಇಂಡಿಕೇಟರ್ಸ್ ಇದರಲ್ಲಿ ಮಿರರ್ ಇಂಡಿಕೇಟರ್ಸ್ ಬರುತ್ತೆ, ಆಟೋ ಕ್ಲೋಸರ್ ಮಿರರ್ ಬರುತ್ತೆ. ಟೈರ್ಸ್ ತೋರಿಸಿ ಸರ್. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಇದರಲ್ಲಿ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಗಾಡಿನಲ್ಲಿ. ಇಷ್ಟು ಜಬರ್ದಸ್ತ್ ಇರುವ ಗಾಡಿ, ಎಲಿಫೆಂಟ್ ಗ್ರೇ ಕಲರ್ದು. ಯಾವ್ದು ಹೇಳಿ? ವರ್ಣ ಇಲ್ಲ. ವರ್ಣ ಟ್ರಾನ್ಸ್ಫಾರ್ಮರ್ ಕೊಡ್ತೀನಿ, ಎಜ್ಗೆ ಕೊಡ್ತೀನಿ. ಅದನ್ನು ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಳ್ಳಿ. ಇದು ಗಾಡಿ 3,20,000, 3,30,000 ಕೊಡ್ತಾ ಹೇಳ್ತಾರೆ. ನಮ್ಮ ಹತ್ರ ಡೈರೆಕ್ಟ್ ಆಗಿ ವಿಸಿಟ್ ಮಾಡಿ. ಹೊಸ ಕಾಸ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಸೇಟೂಲ್ ಏನ್ ಬೇಕು ಅದನ್ನು ಮಾಡ್ಕೊಡೋಣ. ಪೆಟ್ರೋಲ್ ವೇರಿಯಂಟ್ ಗಾಡಿ, 68,000 ಓಡಿರೋದು ಗಾಡಿ. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ 7,10,000 ಕೊಡ್ತೀನಿ ಸರ್. 2,10,000ಗೆ ಸರ್. ಒಂದು ಪ್ರೀಮಿಯಂ ಗಾಡಿ ಹುಡುಕ್ತಾ ಇದ್ದೀರಾ? ಅದನ್ನು ಲಕ್ಸುರಿಯಸ್ ವೇರಿಯಂಟ್ ಹುಡುಕ್ತಾ ಇದ್ದೀರಾ ಸರ್? ಇದು ಪ್ರೀಮಿಯಂ ಗಾಡಿನಲ್ಲಿ ನಮ್ಗೆ ಜಾಸ್ತಿ ಆಟೋಮೆಟಿಕ್ ಸಿಗಲ್ಲ ಸರ್. ಅದನ್ನು ನಮ್ಗೆ ಡೀಸೆಲ್ ನಲ್ಲಿ ಸಿಗ್ಬೇಕು ಸರ್. ಪ್ರೀಮಿಯಂ ಗಾಡಿ ಇದೆ ಅಂತ ಮೈಲೇಜ್ ಕಮ್ಮಿ ಆಗಿದೆ ಅಂತ ಯೋಚನೆ ಮಾಡ್ಕೊಂಡಿದ್ದೀರಾ? 20 ಮೈಲೇಜ್ ಬರುತ್ತೆ. ಅದು ಸ್ಕೋಡಾ ರ್ಯಾಪಿಡ್. ಇದು 20 ಬರುತ್ತೆ ಸರ್ ಮೈಲೇಜ್. ಗೂಗಲ್ ನಲ್ಲಿ ರಿವ್ಯೂ ಚೆಕ್ ಮಾಡ್ಕೊಳ್ಳಿ ಸರ್. ನಾನೇ ಕನ್ಫ್ಯೂಷನ್ ಆಗಿದ್ದೀನಿ ಈ ಸತಿ, ಅದಕ್ಕೆ ಕ್ಷಮಿಸಿ. ಇದು ಪೆಟ್ರೋಲ್ ವೇರಿಯಂಟ್. ಯಾವ ವೇರಿಯಂಟ್ ಹೇಳಿ? ಪೆಟ್ರೋಲ್ ವೇರಿಯಂಟ್. ಅದನ್ನು ಆಟೋಮೆಟಿಕ್. ಬಹಳ ಜನ ಹುಡುಕ್ತಾ ಇರ್ತಾರೆ ಸರ್, ನಮ್ಗೆ ಆಟೋಮೆಟಿಕ್ ಬೇಕು ಸರ್, ಒಂದು ಫೀಲ್ ಬೇಕು ಸರ್, ನಮ್ಗೆ ಪೆಟ್ರೋಲ್ ಅಲ್ಲೇ ಬೇಕು ಅಂತ ಹುಡುಕ್ತಾ ಇದ್ದಾರೆ. ಆ ಕಾರಣಕ್ಕೆ ಮ್ಯಾಗ್ನೆಸ್ ನೋಡಿ ಎಷ್ಟು ಜಬರ್ದಸ್ತ್ ಇದೆ. ಎಲಿಗೆನ್ಸ್ ಪ್ಲಸ್. ಇದು ಎಲಿಗೆನ್ಸ್ ಪ್ಲಸ್ 16 ಮಾಡಲ್ದು. ಬನ್ನಿ ಒಳಗಡೆ ಇಂಟೀರಿಯರ್ ತೋರಿಸ್ಕೊಡ್ತೀನಿ ನಿಮ್ಗೆ. ಇದರಲ್ಲಿ ನಿಮ್ಗೆ ಪೌಂಡ್ ಪೋಸ್ಟರಿಂಗ್, ಎಸಿ, ಹೇರ್ ಬ್ಯಾಗ್, ABS, ಲೆದರ್ ಸೀಟ್, ಡಿಫಾಗರ್ ಸ್ಟೇರಿಂಗ್ ಮುಂಡ್ಕೊಂಡು ಎಲ್ಲ ಬರುತ್ತೆ. ಗಾಡಿ ತುಂಬಾ ಸೈಕ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ನಲ್ಲಿ ಇದೆ. ಇಷ್ಟು ಸೈಕ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ನಲ್ಲಿ ಇರುವ ಗಾಡಿ. ಯಾವ ಮಾಡಲ್ ಹೇಳಿದ್ವಿ ಹೇಳಿ? 2016 ಮಾಡಲ್ದು ಸರ್. ಆಟೋಮೆಟಿಕ್ ವೇರಿಯಂಟ್. ಅದನ್ನು ರ್ಯಾಪಿಡ್. ಸ್ಕೋಡಾ ರ್ಯಾಪಿಡ್ ಲಕ್ಸುರಿಯಸ್ ಪ್ರೀಮಿಯಂ ಸೆಗ್ಮೆಂಟ್ ವೆಹಿಕಲ್ ಸರ್. ಮಾರ್ಕೆಟ್ ನಲ್ಲಿ ಹೋಗಿ 2016 ಮಾಡಲ್ ಪ್ರೈಸ್ ಕೇಳ್ಕೊಂಡು ಬಂದ್ಬಿಡಿ ಸರ್. ಎಲ್ಲಾದ್ರೂ 6 ಲಕ್ಷ, ಕಮ್ಮಿ ಅಂದ್ರೂ 5,75. ನಾವು ಡೈರೆಕ್ಟ್ ನನ್ನ ಹತ್ರ ಬನ್ನಿ ಸರ್. ಅಪ್ಪಗಾರಿಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ. ಲೋನ್ ಮಾಡಿಸ್ಕೊಡ್ತೀನಿ ಡೈರೆಕ್ಟ್ ಆಗಿ. 4,75,000, 4,75,000 ಕೊಡೋಣ. 6 ಲಕ್ಷನೂ ಬೇಡ, 5,70 ಬೇಡ. ಡೈರೆಕ್ಟ್ 1 ಲಕ್ಷ ಡಿಸ್ಕೌಂಟ್ ಕೊಡೋಣ. ಅಲ್ಫಾಗಾರ್ಗೆ ಲೈಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದ್ರೆ 4,75,000ಗೆ, 4,75,000ಗೆ ಸರ್. ನೀವು ಆಟೋಮೆಟಿಕ್ ನೋಡಿದ್ರು, ಪೆಟ್ರೋಲ್ ಗಾಡಿ ನೋಡಿದ್ರು, ನಾನು ಕನ್ಫ್ಯೂಸ್ ಆಗಿ ಅದು ಪೆಟ್ರೋಲ್ ಡೀಸೆಲ್. ಈ ಗಾಡಿಗೆ ಆ ಗಾಡಿ ಡೀಟೇಲ್ಸ್ ಹೇಳ್ಬಿಟ್ಟಿದೆ. ಡೀಸೆಲ್ ತಗೊಂಡ್ ಬಂದ್ಬಿಟ್ಟಿದ್ದೀನಿ ಡೈರೆಕ್ಟ್ ಆಗಿ. ನೋಡಿ ಅದನ್ನು ಬ್ಲಾಕ್ ಕಪ್ಪ, ಕಾಲ ಕಪ್ಪ, ಬ್ಲಾಕ್ ಕಲರ್ದು ಯಾವ ತರ ಇದೆ ನೋಡಿ. ಡೀಸೆಲ್ ಗಾಡಿ 20+ ಮೈಲೇಜ್ ಬರುತ್ತೆ ಸರ್. ಇದು ಗೂಗಲ್ ನಲ್ಲಿ ಚೆಕ್ ಮಾಡ್ಕೊಳ್ಳಿ ರಿವ್ಯೂ ನೀವು. ಇಷ್ಟು ಲಕ್ಸುರಿಯಸ್. ಇದು ಪ್ರೀಮಿಯಂ ವೆಹಿಕಲ್. 2014 ಮಾಡಲ್. ಯಾವ್ದು ಮಾಡಲ್ ಹೇಳಿ? 2014 ಮಾಡಲ್ ಗಾಡಿ ಇದು. ಈ ಗಾಡಿ ನಿಮ್ಗೆ ಇದರಲ್ಲಿ ನಿಮ್ಗೆ ಪೌಂಡ್ ಪೋಸ್ಟರಿಂಗ್, ಎಸಿ, ಹೇರ್ ಬ್ಯಾಗ್, ABS, ಲೆದರ್ ಸೀಟ್, ಡಿಫಾಗರ್ ಸ್ಟೇರಿಂಗ್ ಕಂಟ್ರೋಲ್, ರೇರ್ ಎಸಿ ಎಲ್ಲ ಬರುತ್ತೆ ಗಾಡಿನಲ್ಲಿ. ಡಿಫಾಗರ್ ಎಲ್ಲ ಬರುತ್ತೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಮ್ಯಾಕ್ಸ್ ಸಮೇತ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಗಾಡಿನಲ್ಲಿ. ಅಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ 2014 ಮಾಡಲ್ದು ರ್ಯಾಪಿಡ್ ಸರ್. ಒಳಗಡೆ ಟಚ್ ಸ್ಕ್ರೀನ್ ಸಿಸ್ಟಮ್ ತೋರಿಸಿ ಸರ್. ಬರೀ ಟಚ್ ಸ್ಕ್ರೀನ್ ಸಿಸ್ಟಮ್ ಒಂದು 45,000, 50,000 ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ ಗಾಡಿನಲ್ಲಿ. ಅಷ್ಟು ಜಬರ್ದಸ್ತ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ನಿಮ್ಗೆ ನೋಡಿ ಆಂಟೆನಾ ಅದು ಇದೆ. FM ಹಾಕೊಂಡು ಹೋಗ್ಬೋದು ಆರಾಮಾಗಿ ನೀವು.
ದಾರಿನಲ್ಲಿ ನಿಮ್ಮ ಹತ್ರ CD ಇಲ್ಲ, USB ಇಲ್ಲ, ಏನು ಇಲ್ಲ, ಆ ಟೈಮ್ ನಲ್ಲಿ FM ಯೂಸ್ ಮಾಡ್ಕೊಳ್ಬಹುದು. ಎಲ್ಲ ಫ್ಯೂಚರ್ಸ್ ಸಮೇತ ಇರುವ ಗಾಡಿ ಇದು. ಅದನ್ನು 20+ ಮೈಲೇಜ್ ಬರೋ 14 ಮಾಡಲ್ದು ರ್ಯಾಪಿಡ್. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ ಇಲ್ಲಿ ವಿಸಿಟ್ ಮಾಡಿ 4,50,000ಗೆ 440ಗೆ ಕೊಡ್ಬಿಡೋಣ. ಹೋಗಿ 4,40,000 ಕೊಡೋಣ. ಅದು ಡೀಸೆಲ್ 20+ ಮೈಲೇಜ್ ಬರೋ 14 ಮಾಡಲ್ ರ್ಯಾಪಿಡ್ ಕೊಡೋಣ. ಸರ್ ನೀವು ಟಾಟಾನಲ್ಲಿ ಗಾಡಿ ನೋಡ್ತಾ ಬಹಳ ನ್ಯೂ ಶೇಪ್ ಬಂದಿದ್ದಾರೆ. ಟಿಯಾಗೋ ಆದ್ಮೇಲೆ ಆಲ್ಟೋಸ್ ಬಂದಿರೋದು ಶೇಪ್ ತೋರಿಸಿ ಸರ್. ಬರೀ ಹೆಡ್ಲೈಟ್ದು, ಟೆಲ್ ಲ್ಯಾಂಪ್ಸ್ ಯಾವ ತರ ಇದೆ, ಸೈಕ್ ಇದು ನೋಡಿ. i20 ಅವನು ಕಾಪಿ, ಹುಂಡೆ ಒಂದು ಕಾಪಿ ಮಾಡಿರೋದು ಈ ಶೇಪ್. ಹಿಂದೆ ಮುಂದೆ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ, ಎನ್ಲೈನ್ ನಲ್ಲಿ ಇದೇ ಶೇಪ್ ಇರೋದು. 80% ಗಾಡಿ ನೋಡಿ ಸರ್. ಎಕ್ಸ್ಟ್ರಾ ಫಿಟ್ಟಿಂಗ್ 1 ಲಕ್ಷ ರೂಪಾಯಿದು ಇದೆ ಈ ಗಾಡಿನಲ್ಲಿ. ಬರೀ ಅದು ಸಿಸ್ಟಮ್ ಇದೆ ನೋಡಿ ಸರ್, 80,000 ರೂಪಾಯಿ ಅದು ಸಿಸ್ಟಮ್. ಬರೀ ಹೊಸ ಬ್ರ್ಯಾಂಡ್ ನ್ಯೂ ಸೀಟ್ ಕವರ್ಸ್ ಹಾಕಿದ್ದಾರೆ. ಯಾವ ತರ ಇದೆ ನೋಡಿ ಸರ್ ಸೀಟ್ ಕವರ್ಸ್. ಇದ್ನಲ್ಲಿ ನಿಮ್ಗೆ ಪವರ್ ಸ್ಟೇರಿಂಗ್, AC, ಏರ್ ಬ್ಯಾಗ್, ABS, ಲೆದರ್ ಸೀಟ್, ಡಿಫಾಗರ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಆಟೋ ಕ್ಲೋಸರ್ ಮಿರರ್ಸ್. ಇದ್ನಲ್ಲಿ ನಿಮ್ಗೆ ರಿಮೋಟ್ ನಲ್ಲಿ ಎಲ್ಲ ಕಂಟ್ರೋಲ್ ಇದೆ ಸರ್. ಆಟೋ ಕಾಪ್ಸ್ ಎಲ್ಲ ಇದೆ. ಈ ಗಾಡಿ ಮಾರ್ಕೆಟ್ ನಲ್ಲಿ ಎಲ್ಲರೂ 7 lakhs ಹೇಳ್ತಾರೆ ಸರ್. ಇದು ಆಲ್ಟ್ರೋಸ್ ಎಷ್ಟು ಹೇಳ್ತಾರೆ ಹೇಳಿ? 7 lakhs. ಪೆಟ್ರೋಲ್ ವೇರಿಯಂಟ್ ಇದು. ಓಡಿರೋದು 56,000 ಕಿಲೋಮೀಟರ್ ಓಡಿರೋ ಗಾಡಿ. ಲೋನ್ ಆಗ್ಬಿಡುತ್ತೆ ನಿಮ್ಗೆ ಎಲ್ಫಾ ಕಾರ್ಸ್ಗೆ ಬಂದ್ರೆ. ಈ ಗಾಡಿ ನಿಮಿಷ್ಕರಿಗೆ ಆಲ್ಟೋ ಡೈರೆಕ್ಟ್ ಆಗಿ ಎಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡ್ರೆ ಮಾರ್ಕೆಟ್ ನಲ್ಲಿ 7 lakhs ಹಿಡಿದಾರೆ. ಅಲ್ಲ 6 lakhs ಬೇಡ, 590 ಬೇಡ, 5,85,000 ಆಗಿ 5,85,000 ಈ ಗಾಡಿ ಕೊಡೋಣ. 5,85,000.